ಕೋಪಗೊಳ್ಳುವನೋ ಅಷ್ಟೇ ಬೇಗ ಮರೆತು ಬಿಡುವ ಇವ. ಅಭಿ ಜಾಕೆಟ್ ತೆಗೆದು ಹಾಸಿಗೆಯ ಮೇಲೆ ಎಸೆಯುತ್ತಾ, ಆ ಥರ ಏನಿಲ್ಲ ಅಥರ್ ಎಂದ. ಯಾವುದಕ್ಕೂ ಅವನನ್ನು ದೂರುವವನಲ್ಲ ಇವ. ಆದರೆ ಅಪ್ಪನಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಣ್ಣ? ಕೇಳಿದವ ಮಂಚದ ತುದಿಗೆ ಕುಳಿತ. ಇನ್ನೇನು, ಕಂಟಿ ಅಂಕಲ್ ಹೇಳಿರ್ತಾರೆ ಅಷ್ಟೇ. ಐ ಥಿಂಕ್ ನಾವು ಮನೆಯಿಂದ ಹೋದ್ಮೇಲೆ ಅಪ್ಪ ನಮ್ಮ ಮೇಲೆ ಕಣ್ಣಿಟ್ಟಿದ್ರು ಅನಿಸುತ್ತೆ, ಊಹಿಸಿದ್ದ ಅಭಿ ಎನ್ನುತ್ತಾ ಕಿಟಕಿಯ ಬಳಿ ನಡೆದ. ಇನ್ನು ಮುಂದೆ ಏನಾದರೂ ಮಾಡಿದ್ರೆ ಇದಕ್ಕಿಂತ ಹುಷಾರಾಗಿ ಮಾಡಬೇಕು ಅಣ್ಣ ನಾವು ಎಂದವನ ತಲೆಗೊಂದು ಪೆಟ್ಟು ಕೊಟ್ಟರು ಹಿಂದಿನಿಂದ ಬಂದ ಪೂರ್ಣರವರು. ಅಮ್ಮ ಎಂದ ಅಥರು ಎದ್ದು ತಿರುಗಿದರೆ ಕಿಟಕಿಯ ಬಳಿ ನಿಂತಿದ್ದ ಅಭಿಯು ಅವರತ್ತ ತಿರುಗಿ ನೋಡಿದ. ಅಭಿ, ಇವನಿಗೆ ಆತರ ಜಾಸ್ತಿ, ಚೂರು ತುಂಟಾಟ ಮಾಡ್ತಾನೆ. ಆದರೆ ನೀನು ಯೋಚಿಸ್ತೀಯ ಅಲ್ವಾ ಎಲ್ಲದರ ಬಗ್ಗೆ? ಅಂದಮೇಲೆ ಆ ವರ್ಧನ್ ಸುದ್ದಿಗೆ ಯಾಕೆ ಹೋಗಬೇಕಿತ್ತು? ಅದು ನಿಮ್ಮಪ್ಪ ಹೀಗೆ ಬೈತಾರೆ ಅಂತ ಗೊತ್ತಿದ ಮೇಲೂ ಕೇಳಿದರು ಅವನನ್ನು ನೋಡುತ್ತಾ ಕೈಕಟ್ಟಿ ನಿಂತು. ನಾವೇನೂ ಅವನ ಸುದ್ದಿಗೆ ಹೋಗಿರಲಿಲ್ಲ ಅಮ್ಮ, ಅವನೇ ಮಧ್ಯಾಹ್ನ ಎಂದು ವರ್ಧನ್ ಸಿಕ್ಕಿದ್ದರ ಬಗ್ಗೆ ಅಥರು ಹೇಳಲು ಬಂದಾಗ ಅಥರ್ ಎಂದು ಕರೆದ ಅಭಿ ಸುಮ್ಮನಿರು ಎಂಬಂತೆ. ಅವ ಬಾಯಿ ಮುಚ್ಚಿದ ಅರ್ಥ ಮಾಡಿಕೊಂಡು. ಅಮ್ಮ, ಇದೆಲ್ಲ ಇದ್ದಿದ್ದೆ ಬಿಡಿ, ನೀವ್ಯಾಕೆ ಇನ್ನೂ ಮಲಗಿಲ್ಲ? ಮುಂದೆ ಬಂದು ಕೇಳಿದ ಅಭಿ. ಅಪ್ಪ ಅಲ್ಲಿ, ಮಕ್ಕಳು ಇಲ್ಲಿ, ಹೀಗೆ ಕೋಪ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ನಾನೇ ಅನುಭವಿಸ್ಬೇಕಲ್ಲ ಇದನ್ನು ಎಂದರು ಇಬ್ಬರನ್ನು ನೋಡುತ್ತಾ. ಆ ಥರ ಏನಿಲ್ಲ ಅಮ್ಮ, ಮಲ್ಕೊಳ್ಳಿ ಹೋಗಿ ನೀವು. ಹಾಂ ಅಮ್ಮ, ಆ ಥರ ಏನಿರೋದಿಲ್ಲ, ನಾವು ಇವತ್ತಿನದನ್ನು ಇವತ್ತೇ ಮರೆತು ಬಿಡ್ತೀವಿ, ಹೋಗಿ ಮಲ್ಕೊಳ್ಳಿ ನೀವು ಎಂದ ಅಥರ್ ಅವರ ತೋಳು ಬಳಸಿ. ನನಗೆ ನಿನ್ನ ಮೇಲೆ ಕಣೋ ಜಾಸ್ತಿ ಅನುಮಾನ ಎಂದರು ಅವನ ಕಿವಿ